ಮಿಯಾವಕಿ ವನ ಎಂಬ ವಿಶಿಷ್ಟ ಪ್ರಕಾರದ ವನವನ್ನು 50ಕ್ಕೂ ಹೆಚ್ಚು ಕಡೆಗಳಲ್ಲಿ ನಿರ್ಮಿಸುವ 2024ನೇ ಸಾಲಿನಲ್ಲಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಸರ್ಕಾರವು ಇವರಿಗೆ ನೀಡಿ ಗೌರವಿಸಿರುವ ಕ್ಷಣಿಯವರು ಪ್ರಗತಿಪರ ರೈತರಾಗಿ ಗುರುತಿಸಿಕೊಂಡವರು. ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ನಮ್ಮ SVS ಕನ್ನಡ ಮಾಧ್ಯಮ ವಿದ್ಯಾಸಂಸ್ಥೆಯಲ್ಲಿ ಪೂರೈಸಿರುವಿರಿ. ತಮ್ಮನ್ನು ತಾವು ಕೃಷಿ ಚಟುವಟಿಕೆಗಳಲ್ಲೂ ಕೃಷಿ ಜೀವನದಲ್ಲೂ ಕೂಡ ತೊಡಗಿಸಿಕೊಂಡಿರುವಿರಿ. ನಮ್ಮ SVS ವಿದ್ಯಾವರ್ಧಕ ಸಂಘದ ಸಂಚಾಲಕರಾಗಿ 2013ರಿಂದ 2018ರವರೆಗೆ ಕರ್ತವ್ಯವನ್ನು ಕೂಡ ನಿರ್ವಹಿಸಿರುವಿರಿ. ಪ್ರಸ್ತುತ ಮೆಡಿಕಲ್ ಫಾರ್ಮಸಿಯನ್ನು ನಡೆಸುತ್ತಿರುವ ನೀವು ಮೈಂಡ್ ಕೋಚ್ ಆಗಿಯೂ ಕೂಡ ಹಲವಾರು ವ್ಯಕ್ತಿಗಳ ಮಾನಸಿಕ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಸಫಲರಾಗಿದ್ದೀರಿ. ಮಿಯಾವಕಿ ವನ ಎಂಬ ವಿಶಿಷ್ಟ ಪ್ರಕಾರದ ವನವನ್ನು ನಮ್ಮ ಹತ್ತಿರದಲ್ಲಿರುವಂತಹ ಪೊಸಾರುವಿನಲ್ಲಿ ಸ್ಥಾಪಿಸಿ ಕರ್ನಾಟಕದಾದ್ಯಂತ 50ಕ್ಕೂ ಹೆಚ್ಚು ಕಡೆಗಳಲ್ಲಿ ಆ ವನವನ್ನು ನಿರ್ಮಿಸುವಲ್ಲಿ ತಮ್ಮ ಶ್ರಮವನ್ನು ವಹಿಸಿರುವಿರಿ. ಇವರ ಪುತ್ರ ಅಮಯ್ ಶೆಣೈ ನಮ್ಮ ಸಂಸ್ಥೆಯಲ್ಲಿ 10ನೇ ತರಗತಿಯ ವ್ಯಾಸಂಗವನ್ನು ಉತ್ತಮ ಅಂಕಗಳೊಂದಿಗೆ ಪೂರೈಸಿ ದ್ವಿತೀಯ PUCಯಲ್ಲೂ ಕೂಡ ಉತ್ತಮ ಅಂಕಗಳನ್ನು ಗಳಿಸಿ ಪ್ರಸ್ತುತ ಬಿಟ್ಸ್ ಕಾಲೇಜು ಬೆಂಗಳೂರು ಇಲ್ಲಿ ರೋಬೋಟಿಕ್ ಸೈನ್ಸ್ ಅನ್ನು ವ್ಯಾಸಂಗ ಮಾಡುತ್ತಿರುವನು. ಅದಲ್ಲದೆ ಇವರ ಪುತ್ರಿ ಅನ್ವಿತಾ ಶೆಣೈ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಭರತನಾಟ್ಯವನ್ನು ಕೂಡ ಅಭ್ಯಾಸವನ್ನು ಮಾಡುತ್ತಿರುವಳು. 2024ನೇ ಸಾಲಿನಲ್ಲಿ ಕೃಷಿ ಮತ್ತು ಸಮಾಜ ಸೇವೆಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯನ್ನು ಪರಿಗಣಿಸಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಸರ್ಕಾರವು ಇವರಿಗೆ ನೀಡಿ ಗೌರವಿಸಿರುತ್ತೆ ಎಂಬುದಾಗಿ ಹೇಳಲು ತುಂಬ ಸಂತೋಷ. ಇವರು ಕೂಡ ನಮ್ಮ ಸಂಸ್ಥೆಯ ಮೇಲೆ ಹೆಮ್ಮೆಯ ಪೋಷಕರು. ನಮ್ಮ ಸಂಸ್ಥೆಯ ಮೇಲೆ ಅಪಾರ ಗೌರವವನ್ನು ಕೂಡ ಹೊಂದಿರುವಂತಹ ನಿಮ್ಮನ್ನು ಈ ಸಂದರ್ಭದಲ್ಲಿ ಗೌರವಿಸಲು ಸಂಸ್ಥೆಯು ಬಹಳ ಸಂತೋಷವನ್ನು ಪಡುತ್ತಿದೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಮಹೇಶನಿಯವರನ್ನು ಗೌರವಿಸಬೇಕೆಂಬುದಾಗಿ ಪ್ರಾರ್ಥಿಸುತ್ತಿದ್ದೇನೆ.